ನೋಡಿ ಇದು ಗೋಪುರ ಅಲ್ಲ ಡಿ ಜೆ ಈ ನೋಡಿ ಇದೆ ಸ್ಟಾಪ್ ಬಸ್ ಸ್ಟಾಪ್ ಈಗ ಅದು ಮೇನ್ ಸ್ಟಾಪ್ ಅಲ್ಲ ಇದೆ ಮೇನ್ ಸ್ಟಾಪ್. ನೋಡಿ ಇದು ರಷ್ಯನ್ ಮಾರ್ಕೆಟು ಸಿಟಿ ಒಳಗೆ. ಈಗ ನೋಡ್ರಿ ಬಂದು ರಿಸೀವ್ ಮಾಡಿದ್ದಾರೆ ವಿವೇಕ್ ಅಂತ. ಹಳೆ ಜಮಾನದ ಫ್ರೆಂಡ್. ಎಷ್ಟು ವರ್ಷ? 7-8 ಇಯರ್ಸ್ ಆಯಿತು. ಅದು ಹಂಗೆ ಟಿಲ್ಟ್ ಆಗುತ್ತೆ. ಹೇಗಿದೆ ನೋಡಿ ಈಗ ಹಿಂಗೆ ಹೋಗೋದಾ ಹಿಂಗೆ ಹೋಗೋದಾ? 1 ಸೆಕೆಂಡ್ ಸಂತೋಷ್ ನೋಡ್ತಾ ಇದ್ದೀವಿ. ಸರಿ ಟ್ರಾಮ್ ಹೋಗ್ತಾ ಇದೆ. ಅಮ್ಮ ನಾಯಿ ಮರಿನೇ ತೊಗೊಂಬರ್ತಾಳೆ. ನಾಯಿ ಮರಿಯಲ್ಲ ನಾಯಿ ಅದು. ಅದೇ ಸ್ಟಾಪ್ ನಾನು ಇಳಿದಿದ್ದು. ಇದು ರಷ್ಯನ್ ಮಾರ್ಕೆಟು. ಸೊ ವೈನಾ ಇದು? ಹೇಳಿ ಆ್ಯಪಲ್ಲು ಏನು ರೇಟ್ ಇದು? €1 ಏನನ್ನ ಬೇರೆ ಏನೋ ಒಂಥರ ಆ್ಯಪಲ್. ಬೇರೆ ಆ್ಯಪಲ್ ರೇಟ್ ಏನು? €1.90. €2 ಅನ್ಕಲಪ್ಪ. ₹200. ಏನು ಸುಮ್ಮನೆ ಇರೋದ ಫ್ಲವರ ತಿನ್ನೋದ ಇದು? ತಿನ್ನೋದಿಲ್ಲ ಅಂತ ಅವರು. ಹೌದಾ? ಇಲ್ಲಿ ಹೂವು ಕೊಡ್ತಾರಲ್ಲ ಎಲ್ಲರಿಗೂ ಹೂವು ತಗೊಂಡು. ಹಾಂ. ಎಲ್ಲೇ ಇಲ್ಲೇ? ಹಾಂ. ಸಂತೋಷ್ ಅಂಕಲ್ ಎಲ್ಲೇ ನೀವು ಬೆಂಗಳೂರಲ್ಲಿ ಏರ್ಪೋರ್ಟ್ ರೋಡ್ ಎಲ್ಲಿ? ಸಾಕರ್ ನಗರ್. ಸಾಕಾರ. ನಿಮ್ಮೂರು? ನಿಮ್ಮನೆ ಬಾನಸವಾಡಿ. ಹೇಗಿದ್ದೀರಾ? ನಾನು 6 ವರ್ಷ ಆಯ್ತಾ ಬಂದಿಲ್ಲ? ನಾನು 9 ವರ್ಷ ಆಯ್ತು. ಅಲ್ಲ ನಾನು ಬಂದು ನೀವು ಬಂದು 6 ವರ್ಷ ಆಯ್ತು. 6 ವರ್ಷ ಆಯಿತು ಬಂದು ಇಲ್ಲಿಗೆ ಸೇಮ್ ಪ್ಲೇಸ್. ಮತ್ತೆ ಬಂದಿದ್ದೀನಿ. ಹಠ ಮಾಡಿ ಬಂದೆ ನನ್ನ ಮಗಳಿಗೆ ಗಲಾಟೆ ಮಾಡಿ. ಓಕೆ ನಿಲ್ರಿ ವಿಡಿಯೋ ಒಂದು ಇಲ್ಲೊಂದು ಹಾಗೆ ತೊಗೊಂಬಿಡೋಣ ಅಂತ ಹೇಳಿದ್ರು. ಕಳಂಗಡಿ ಹಣ್ಣು ನೆನ್ನೆನ ತಂದಪ್ಪ. ₹500 ಕೊಟ್ಟು ತಂದೆ ಈ ಪೀಸು. ಹಾಂ? ಇಲ್ಲ ಅವನ ಹತ್ರ ಮಾತಾಡ್ತಿದ್ದೀನಿ. ದಪ್ಪಗಾಗ್ಬಿಟ್ಟಿದ್ದಾನೆ ಅಂತ. ಯಾರು ದಪ್ಪಾಗಿ? ಅವನು. ನಾನು ಸಣ್ಣ ಆಗ್ಬಿಟ್ಟೆ ಇಲ್ಲಿ ಯುರೋಪ್ ಬಂದು. ಜಿಮ್ ಇಲ್ಲ ನನಗೆ. ಇಲ್ಲಿ ಇಲ್ವಾ? ಯಾಕೆ ಇದೆ ಅಲ್ಲ. ಯಾರಲ್ಲಿ ಎಲ್ಲಿ ಹೋಗ್ತೀಯಾ? ಇದು ಸಖತ್ತಾಗಿದೆಯಲ್ಲ. ಇದು ಸರಿ. ಸರಿ ಎಷ್ಟು ದುಡ್ಡು? €7. €7 ಅಂತಪ್ಪ. ₹700. ₹800. ಹೇಗಿದೆ ನೋಡ್ರಿ ಹಣ್ಣುಗಳು. ಅಪ್ಪ ಕಣ್ಣಿಗೆ ಹೊಡಿತೈತಿ. ಇಲ್ಲಿ ಇರೋ ಹೆಣ್ಮಕ್ಳಿಗೆ ಹೆಂಗಿದೆ ಹಂಗಿದೆ ಅದು. ಅಲ್ಲ ಪಕ್ಕ ನಾನು ಇದ್ನೋ ನಾನು ಭೇದ ಭಾವನೆ ಇಲ್ಲದೆ ಮಾತು ಕಲರ್ಸು ಇದು ನೋಡ್ರಿ. ದಾಳಿಂಬೆ ಹಣ್ಣು ಎಷ್ಟು ರೂಪಾಯಿ ಇದೆ? €10 ಕಿಲೋ. ₹1,000 ಕಿಲೋ ಅಂತ ನೋಡ್ರಿ ಇದು. ಇದು ರಷ್ಯನ್ ಮಾರ್ಕೆಟು. ಫುಟ್ಪಾತ್ನಲ್ಲಿ ಹೊರಗಡೆ ಹೋಗೋಣ. ಮತ್ತೆ ಆಚೆ ಮಾರ್ಕೆಟ್ ಆಚೆ ಹಾಕಿದ್ದಾರೆ. ಏನು ತರಕಾರಿ ಬೇಕು ಎಲ್ಲ ಇದೆ. ಟೊಮಾಟೊ ನೋಡ್ರಿ ಹೆಂಗಿದೆ. ಎಷ್ಟು? €3,500 1 ಕಿಲೋ. ಸ್ವಾಮಿ ಇನ್ನು ಬೆಳ್ಳುಳ್ಳಿ ನೋಡ್ರಿ. ಇದು ನೋಡ್ರಿ 60. ಕೊತ್ತಂಬರಿ ಏನು? ಏನಿಲ್ಲ, ಇವಾಗ ಮಾರ್ಕೆಟ್ ಸೆಂಟ್ರಲ್ ಇದ್ದೀರಿ. ಈ ಕಡೆ ಮೀಟ್ ಮಾರ್ಕೆಟ್, ಈ ಕಡೆ ಸಂತೋಷ್. ಇದು ಮಟನ್ ಇದಾ ಮಾರ್ಕೆಟಾ? ಮಟನ್ನು, ಫಿಶ್ ಎಲ್ಲ ಫ್ರೆಶ್ ಎಲ್ಲ. ಓ
ಸೊ ನಾನ್ ವೆಜ್ಜು ನಾವು ಮಟನ್ ಬೇಕಂದ್ರೆ ಇಲ್ಲೇ ಬರೋದು. ಹಾಂ. ಮಟನ್ ಚಿಕನ್ ಯೂಶಲಿ ಅಂಗಡಿಗಳಲ್ಲಿ ನೀನು ತಿಂತೀಯಾ ಮಟನ್ನು? ತಿಂತೀನಿ, ಮಟನ್ ತಿಂತೀನಿ. ಕೇಳನಪ್ಪ, ನಾವು ಮಟನ್ ತಿನ್ನೋದ್ವಾ? ಓ ರಾಬ್ ಹತ್ರ ಯಶೋಧ ನೀವು ವೆಜಿಟೇರಿಯನ್ ಅಂತ ಹೇಳಿದ್ವಂತೆ. ನಾನಾ? ಹೌದು, ನಾನು ವೆಜಿಟೇರಿಯನ್, ಜಾಸ್ತಿ ವೆಜಿಟೇರಿಯನ್ನೇ. ಈಗ ಅದು ಮಟನ್ ಎಲ್ಲ ಮಟನ್, ಬೀಫು ಏನೋ ಇರುತ್ತೆ. ದಯವಿಟ್ಟು ಅದನ್ನು ನಾವು ಬೀಫು ನಾವು ತಿನ್ನಲ್ಲ, ನಾವು ಹೇಳೋದು ಬೇಡ, ಅದ್ರ ಮೇಲೆ ವಾದ ಬೇಡ. ಹೇಗಿದೆ ನೋಡ್ರಿ ಮಾರ್ಕೆಟು, ರಷ್ಯನ್ ಮಾರ್ಕೆಟು, ಮಿಲ್ಟ್ರಿ ಅವ್ರದ್ದು. ಇದು ಬಂಕರ್. ಹಾಂ, ಬಂಕರ್, ವಾರ್ ಟೈಮ್ನಲ್ಲಿ. ಸೊ ಅವಾಗ ಟ್ಯಾಂಕ್ಗಳೆಲ್ಲ ಇಡೋಕ್ಕೆ ಒಂಥರ ಗರಾಜ್ ಇದೆ. ಗ್ಯಾರೇಜ್ ಇತ್ತು ಮೊದಲು. ಈಗ ನಮಗೀಗ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲ ಸಂತೋಷ ಹತ್ರ ಕೇಳ್ತಾ ಇರ್ತೀನಿ, ಸಂತೋಷ ಎಕ್ಸ್ಪ್ಲೇಷನ್ ಮಾಡ್ತಾರೆ, ನಿಮಗೂ ಸಂತೋಷ ರೆಕಾರ್ಡ್ ಆಗುತ್ತೆ. ಹೆಂಗೆ ಈ ಮಾಂಸ ಕಿಲೋ ಇಲ್ಲಿ? ಡಿಪೆಂಡ್ ಅಂತ. ಇಲ್ಲಿ ಪೋರ್ಕ್ ಜಾಸ್ತಿ, ಹಾಂ, ಹಂದಿ ಮಾಂಸ ಅದು ತುಂಬ ಚೀಪು. ಹಾಂ. ಮಟನ್ ಎಲ್ಲದಕ್ಕಿಂತ ಕಾಸ್ಟ್ಲಿ. ಓ, ಎಷ್ಟು ಕಾಸ್ಟ್ಲಿ ಅಂದರೆ? ಕಾಸ್ಟ್ಲಿ ಅಂದರೆ ಕೆಜಿ 10 ರೂಪಾಯಿ, 8 ಇವರಿಂದ 10 ತನಕ. ನಮ್ಮಲ್ಲೇ ಬಂತು, ನಮ್ಮ ರೇಟೇ ಬಂತು. ಮಟನ್ ಕಾಸ್ಟ್ಲಿ, ಹಾಂ. ಪೋರ್ಕ್ ತುಂಬ ಚೀಪು, ಎಲ್ಲದಕ್ಕಿಂತ ಚೀಪ್. ಇದು ಕೋಳಿ ಫಸ್ಟ್ ಕೆಳಗಡೆ ಪೋರ್ಕು, ಅದ್ರ ಮೇಲೆ ಕೋಳಿ, ಅದ್ರ ಮೇಲೆ ಬೀಫು, ಅದ್ರ ಮೇಲೆ ಮಟನ್. ರೇಟ್ಗಳು ಸ್ಲ್ಯಾಬ್ ರೇಟ್. ಒಂಥರ ಇದು ಎಕ್ಸ್ಪೆನ್ಸಿವ್, ಚೀಪ್ ಇದ್ದಾಗ. ಪೋರ್ಕ್ ಇಸ್ ಚೀಪೆಸ್ಟ್. ಹೌದಾ? ಪೋರ್ಕ್ ಇಸ್ ವಿವೇಕ್ ಸಖತ್ತಾಗಿ ಸಣ್ಣ ಕಳೆ ಆಗಿಬಿಟ್ಟಿದ್ದಾನೆ ಸ್ವಾಮಿ. ಫುಲ್ ಬಾಡಿ ಮೇಂಟೈನ್ ಮಾಡೋದು. ಹಾಂ, ಹೇಳಿದ್ರು ಎಷ್ಟೋ ಕಿಲೋಮೀಟ್ರ್, 41 ಕಿಲೋಮೀಟರ್ ಓಡಿದ್ದಾನೆ ಅಂತ ಹೇಳಿದ್ರು. ಸರಿ, ಇದಾಯಿತು ಮಟನ್ ಮಾರ್ಕೆಟ್. ಈಗ ಆಚೆ ಹೋಗ್ತಾ ಇದ್ದೀವಿ, ಓಪನ್ ಆಗುತ್ತೋ ಅದೇ ತಳ್ಬೇಕಾ ನಾವು? ಅಮ್ಮ ತಾಯಿ ಯಾರೋ ಹೋಗ್ತಾವ್ರೆ. ನಮ್ಮ ಕಡೆ ಹಿಂಗೆ ಇದ್ದರೆ ಏನೋ ಹೇಳ್ತೀವಿ, ದೇವ್ರ ಹೆಸರು ಹೇಳ್ತೀವಿ, ಎಂಥ ದಿವಸ ಅಪ್ಪ ಅಮ್ಮ ಹೋಗ್ತಾ ಇದೆ ಅಂತ. ಇದೆಲ್ಲ ಇದು ನಮ್ಮ ಸೆಕೆಂಡ್ಸು KR ಮಾರ್ಕೆಟ್ ಇದ್ದಂಗೆ, ಶಿವಾಜಿನಗರ. ಹಾಂ, ಶಿವಾಜಿನಗರ ಇದ್ದಂಗೆ. ಶಿವಾಜಿನಗರ ಇದ್ದಂಗೆ ಎಲ್ಲ ಸಿಗುತ್ತೆ ಅಲ್ಲಡೆ. ಅಡುಗೆ ಮನೆ ಪಾತ್ರೆಯಿಂದನೂ ಸಿಗುತ್ತೆ, ಹಲಗೆಯಿಂದನೂ ಸಿಗುತ್ತೆ. ಅದ್ಯಾವ ಮಾರ್ಕೆಟು? ಅದು ಮಾರ್ಕೆಟ್ ಅಲ್ಲ, ಅದು ರೈಲ್ವೆ ಸ್ಟೇಷನ್. ಹಾಂ, ರೈಲ್ವೆ ಸ್ಟೇಷನ್, ಕರೆಕ್ಟ್. ಹೊಸದಾಗಿ ಅದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಹಾಂ, ಅದು ಇದು ಯೂರೋ ರೈಲ್ ಇತ್ತು, ಫುಲ್ ಯೂರೋಪ್ಗೆ, ಫುಲ್ ಯೂರೋಪ್. ಅದರಿಂದ ಹೋಗಿದ್ದೀವಲ್ಲ, ಅದೆಲ್ಲ ಇದು ಬೀಚ್ಗೆ ಹೋಗಿದ್ದೀವಿ. ಇದರಲ್ಲಿ ಲ್ಯಾಟ್ವಿಯಲ್ಲಿ ಹೋಗಿದ್ವಿ. ಯೂಶಲಿ ಮುಂಚೆ ಹೆಂಗಿತ್ತು ಅಂದರೆ ಇಲ್ಲಿ ಲ್ಯಾಟ್ವಿಯಲ್ಲಿ ಎಷ್ಟೊಂದೆಲ್ಲ ರೈಲ್ವೆ ಟ್ರ್ಯಾಕ್ಗಳು ರಷ್ಯಾ. ಅಲ್ಲಪ್ಪ, ಇಲ್ಲಿಂದನೂ ಹೋಗಿದ್ದೀವಿ, ಇಲ್ಲಿ ರೀಗಾಯಿಂದ ಹೋಗಿದ್ದೀವಿ, ಯಾವುದೋ ಬೀಚ್ ಹತ್ರ. ಅದೇ ಲ್ಯಾಟ್ವಿಯಾ ಒಳಗಡೆನೆ ಇನ್ನೊಂದು ಬೀಚ್ ಹೋಗಿದ್ದೀವಿ. ಕರೆಕ್ಟ್. ಆದರೆ ಇಲ್ಲಿ ಹೆಂಗೆ ಅಂದರೆ ಈ ಲ್ಯಾಟ್ವಿಯಾ ಲಿಥುವೇನಿಯಾ ಎಸ್ಟೋನಿಯಲ್ಲಿ ಹಾಂ, ರೈಲ್ವೆ ಟ್ರ್ಯಾಕ್ ಬರುತ್ತಲ್ಲ, ಅದೆಲ್ಲ ರಷ್ಯನ್ ಸ್ಟ್ಯಾಂಡರ್ಡ್, ಸ್ಟ್ಯಾಂಡರ್ಡ್ ಅಲ್ಲ. ಹಾಂ, ಹಾಂ. ಸೊ ಅದನ್ನ ಇವಾಗ ಚೇಂಜ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಓ, ಇದು ಆ್ಯಕ್ಚುಲಿ ರಷ್ಯಾಗೆ ಸೇರಿದ್ದು, ಅದು ರಷ್ಯನ್ ಸ್ಟೈಲೇ ಇದೆ. ಈಗ ಯುರೋಪ್ ಸೇರಿದ್ದಕ್ಕೆ ಯುರೋಪ್ ಚೇಂಜ್ ಮಾಡ್ತಿದ್ದಾರೆ. ಅದನ್ನೇ ರೈಲ್ ಬಾಲ್ಟಿಕಾ ಅಂತ ಮಾಡ್ತಾ ಇದ್ದಾರೆ. ರೈಲ್ ಬಾಲ್ಟಿಕಾ. ಈ ಸಲ ವಿವರಣೆ ಚೆನ್ನಾಗಿ ಯೂಟ್ಯೂಬ್ನಲ್ಲಿ ಸಿಗುತ್ತಪ್ಪ. ಯಾಕಂದರೆ ಇಲ್ಲಿರೋರೇ ನಮಗೆ ಸಿಕ್ಕಿದ್ದಾರೆ, ಫ್ರೆಂಡ್ಸು. ಅದು ನನ್ನ ಮಗಳ ಫ್ರೆಂಡ್ಸು ಅವರು. ಇವಾಗ ಇದು ಕನ್ಸ್ಟ್ರಕ್ಟ್ ಆದರೆ ಇಲ್ಲಿಂದ ಇಡೀ ಯುರೋಪ್ಗೆ ಎಲ್ಲ ಫುಲ್ ಕನೆಕ್ಷನ್. ಮುಂಚೆ ಬರೀ ಕನೆಕ್ಷನ್ ಇರಲಿಲ್ಲ ಟ್ರೈನಲ್ಲಿ ಯುರೋಪ್ಗೆ. ಹಾಂ, ಸೊ ಅದು ಅಂದರೆ ಜರ್ಮನಿಗೆ ಹೋಗ್ಬೋದು. ಹಾಂ, ಡೈರೆಕ್ಟಾಗಿ ಹೋಗ್ಬೋದು. ಓ, ಮತ್ತು ಇನ್ನು ಈಸಿ ಆಯ್ತಲ್ಲ ಬರೋಕ್ಕಲ್ಲ. ವಿವೇಕ್ಗೆ ತಲೆ ತಿನ್ನಕ್ಕೆ, ವಿವೇಕ್ಗೆ ತಲೆ ತಿನ್ನಕ್ಕೆ ಬರ್ಬೋದು. ಇವತ್ತು ವೆಲ್ನಿಯಸ್ಗೆ ಹೋಗ್ಬೋದು ಟ್ರೈನಲ್ಲಿ. ಒಂದು ಟ್ರೈನ್ ಇದೆ ವೆಲ್ನಿಯಸ್ಗೆ, ವೆಲ್ನಿಯಸ್ಸಿಂದ ಇಲ್ಲಿಗೆ ಒಂದು ಟ್ರೈನ್ ಇದೆ. ಹೋಗ್ಬೋದಾ? ಟ್ರೈನ್ ಇದೆ. ಆದರೆ ಏನು ಪ್ರಾಬ್ಲಮ್, ಹೋದ ವರ್ಷನೇ ಸ್ಟಾರ್ಟ್ ಆಯ್ತು. ಬಸ್ಸಿಗಿನ ಟ್ರೈನ್ ರೆಸ್ಟೋರೆಂಟ್ ಇದೆ. ಅವ್ರಿಗೂ ವ್ಯೂಸ್ ಕೊಡೋಣ ಬನ್ನಿ. ಅದು ಇದು ಅವರು ಯೂಸ್ ಕೊಡೋಣ. ಫ್ಲವರ್ ಮಾರ್ಕೆಟು ಹಾಗಾಗಿದೆ. ಯಾವ ಥರ ಫ್ಲವರ್ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಫ್ಲವರ್ಗಳು, ಒಟ್ಟಿನಲ್ಲಿ ಪ್ಲಾಸ್ಟಿಕಲ್ಲಪ್ಪ, ಒರಿಜಿನಲ್ ಫ್ಲವರ್ಸ್ ಇದು. ನಾವು ಪ್ಲಾಸ್ಟಿಕ್ ಅಂದ್ಕೊಂಡ್ಬಿಟ್ಟಿರ ನೀವು. ಇಂಡಿಯಲ್ಲಿ ನಾವು ಹೂವು ಜಾಸ್ತಿ ದೇವ್ರಿಗೋಸ್ಕರ ಯೂಸ್ ಮಾಡ್ತೀವಿ. ಹಾಂ, ಫ್ಲವರ್ಸ್ಗೋಸ್ಕರ ಯೂಸ್ ಮಾಡ್ತಾರೆ. ಆಮೇಲೆ ಡೆತ್ಗೂ ಯೂಸ್ ಮಾಡ್ತಾರೆ ಅಲ್ವಾ ದೇವ್ರ? ಹೌದು. ಅಬ್ಸರ್ವ್ ಮಾಡಿ. ಹಾಂ, ಹಾಂ. ನಾರ್ತನ್ ಯೂರೋಪ್ ಅವರು ಉಲ್ಟಾ ಹಿಡ್ಕೊತಾರೆ, ಸದರ್ನ್ ಯೂರೋಪ್ ಅವರು ಸೀದಾ ಹಿಡ್ಕೊತಾರೆ. ನೀವು ಹೇಳಿದ ಅರ್ಥ ಆಗಿಲ್ಲ. ಈಗ ಆಯಮ್ಮ ಇಟ್ಕೊಂಡಿರೋದು ಸೀದಾ. ಆ ಥರ ಇಲ್ಲಿರೋರು ಇಲ್ಲ, ಹಂಗೆ ಹಿಡ್ಕೊಳ್ಳಲ್ಲ. ಹಾಂ, ಇಲ್ಲಿರೋರು ಉಲ್ಟಾ ಹಿಡ್ಕೊತಾರೆ. ಓ, ಹಿಂಗೆ ಕೆಳಗಡೆ ಹಿಂಗೆ ಹಿಡ್ಕೊಂಡು ಓಡಾಡ್ತಾರೆ. ಹಾಂ. ಸೊ ಆದರೆ ಸೌತ್ ಅವರು ಮೇಲ್ಗಡೆ ಹಿಡ್ಕೊತಾರೆ.
ಅದಕ್ಕೇನೊಂದು ಕಾರಣ ಹೇಳಿ. ಅದು ಏನೋ ಕಲ್ಚರಲ್ಲ ರೀ, ಅದು ಜಿಪ್ಪಣ್ತನ. ಹುಳ ಬಿದ್ಬಿಡುತ್ತೆ. ಮೇಲಿಂದ ದುಡ್ಡು ಜಾಸ್ತಿ ಇರೋರು ಯುರೋಪ್ ಹತ್ತಿರ ನಾರ್ತ್ ಅವರು ಸಖತ್ತಾಗಿ ದುಡ್ಡಿದೆ, ಹಿಂಗೆ ಇಟ್ಕೊಂಡು ಹೋಗ್ತಾರೆ ಬಿದ್ದರೆ ಇನ್ನಂತ ಒಳಗೆ. ಇವರು ಅಯ್ಯೋ ಬಿದ್ದೋಗಾತು ಹಿಂಗೆ, ಅದು ಬಾಡೋಗುತ್ತೆ ಅಂತ ಹೂವು. ಹೇಗಿದೆ ಟೆಕ್ನಿಕಲ್ ವಿವೇಕ್? ಕರೆಕ್ಟ್ ತಾನೆ? ಇರ್ಬೋದು. ಸೊ ಅದು ಅದರಿಂದನೇ ಗೊತ್ತಾಗುತ್ತೆ ನಾರ್ತ್ ಅವ್ರು ಯಾರು. ಇದು ಹೂವನ ಏನು ರೀ ಹಿಂಗಿದೆ ಇದು ಮೊಗ್ಗು? ಏನೋ ಬೈತಾನ ಅವನು. ಅಲ್ಲ ಅವ್ರ ಭಾಷೆಯಲ್ಲಿ ಏನೋ ಹೇಳ್ತಾರೆ, ನಾವು ಬೈತೀವಿ ಅಂತ ಸುಮ್ಮನೆ. ಗೊತ್ತಿಲ್ಲ ಅಂತ ಹೋದ. ನೀ ನಮ್ಮನ್ನೊಂದು ಸರಿ ಕಟ್ ಮಾಡ್ತೀನಿ ಏಟಿಂಗಲ್ಲಿ. ಏನು ನಾವೇನೋ ಸಂಸ್ಕೃತ ಮಾತಾಡೋದು ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಸಂಸ್ಕೃತ ಮಾತಾಡೋದು ನಮ್ಗೆ ಗೊತ್ತಾಗಲ್ಲ. ನೋಡಿರಿ ಮುತ್ಕಮ್ಮ ಹೆಂಗೆ ಹೂವು ಕೊಡ್ತಾವಳೆ. ಇದು 2 ಎಪಿಸೋಡ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಸೆಕ್ಷನ್ ವೈಸ್ ಬೇರೆ, ಮಟನ್ನು, ಫ್ಲವರು, ಆಮೇಲೆ ತರಕಾರಿ ಎಲ್ಲ ಬರುತ್ತಲ್ವಾ. ಇಲ್ಲಿ ನಾನಾ ಥರದ್ದಿದೆಯಪ್ಪ, ಕಲರ್ಸ್ ಎಷ್ಟು ಕಲರ್ ಇದೆ ನೋಡಿ ಇಲ್ಲಿ. ಕಣ್ಗೆ ಹೊಡಿತೆ ಯಾವ ಜಾತಿ. ಕರೆಕ್ಟ್ ಹೀಗೆ ಇದೆಲ್ಲ ಮಾರ್ಕೆಟ್ ಲಾಸ್ಟ್ ಟೈಮ್ ತಿರುಗಿದ್ದೀನಿ. ಹಾಂ ಒಳಗಡೆ ಹೋಗೋಣ, ಇಲ್ಲಿಂದ ಚೆನ್ನಾಗಿರುತ್ತೆ. ಹಾಂ ಈ ಕಡೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳು, ಇಲ್ಲಾಂದರೆ ಅಡುಗೆ ಐಟಮ್ಗಳು, ಅಂದರೆ ಪಾತ್ರೆಗಳು, ಆ ಥರದ್ದು. ಮಸಾಲೆ ಐಟಮ್ ಇದು? ಅದೆಲ್ಲ ಇಲ್ಲಿರೋರ್ದು ಮಸಾಲೆ ಐಟಮ್ ಇದು. ನಾನು ಮಸಾಲೆ ಎಕ್ಸ್ಪೋರ್ಟ್ ಮಾಡೋಣ ಅಂದೆ, ಆಗಿಲ್ಲ. ಯಾವಾಗ ಬರುತ್ತೋ ಗಳಿಗೆ ಗೊತ್ತಿಲ್ಲ. ಈ ಮನೆ ಹೈಕಮಿಷನ್ ಹಾಕಿದ್ದೀನಿ ಫ್ರಾಂಕ್ಫರ್ಟ್ಗೆ, ಲೆಟ್ರ್ ಹಾಕಿದ್ದೀನಿ. ಯಾರು ಇಂಪೋರ್ಟರ್ಸ್ ಇದ್ದಾರೆ ನನಗೆ ಅಡ್ರೆಸ್ ಕೊಡಿ ಅಂತ. ಸೌತೆಕಾಯಿದು ಪಿಕಲ್ ಅಂದರೆ ಅದನ್ನು ಇದು ಸೌತೆಕಾಯಿ ಪಿಕ್ಕಲ್ಲು ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ನಾವು ಮಂಗಳೂರು ಕಡೆ ಇದು ಮಾವಿನಕಾಯಿ ಹಾಕಿರ್ತೀವಿ. ಕರೆಕ್ಟ್. ವಿಂಟರಲ್ಲಿ ಯಾವಾಗ ಬಂದ್ರೆ ನೀವು ಬ್ಯಾಗ್ ತಗೊಂಡು? ಯಾವಾಗ ಬಂದ್ರೆ ಇಲ್ಲಿಗೆ ಹೀಗಾಗಿ? ಈಗಲೇ ಲ್ಯಾಂಡ್ ಆದ್ರ ನೋಡಿ, ನನ್ನ ಬ್ಯಾಗ್ ಎತ್ಕೊಂಡು ನಮ್ಮ ಹುಡುಗ ತಿರುಗ್ತಾನೆ. ಏನಪ್ಪ ಇದಕ್ಕೆ? ಸ್ಟ್ರಾಬೆರಿ. ವಾ, ಇದು ತಿಂದು ಒಂದ್ಸಲಿ ಚೆಕ್ ರಿಪಬ್ಲಿಕ್ನಲ್ಲಿ ಬೇರೆ ಹೊಡೆದ್ಬಿಟ್ಟಿತ್ತು, ಹೊಟ್ಟೆ ನೋವು. ಜಾಸ್ತಿ ಹೀಟು ಇದು. ಹ್ಞೂ, ಆ್ಯಂಟಿ ಆಕ್ಸಿಡೆಂಟ್ಸು, ಬಟ್ ಬಾಡಿ. ಚೆಕ್ ರಿಪಬ್ಲಿಕ್ ಹೋದಾಗ ನಮ್ಮ ಹುಡುಗಿ ತಂದಿಕ್ಬಿಟ್ಟಿತ್ತು, ತಿಂದು ಏರ್ಪೋರ್ಟ್ಗೆ ಹೋಗ್ಬೇಕು, ಲೂಸ್ ಮೋಷನ್ ಶುರು ಆಗೋಯ್ತು. ಹೆಂಗೆ ಮಾಡೋದು? ಕೋಲ್ಡ್ ಕಂಟ್ರಿ ಹಾಂ, ಜಾಸ್ತಿ ಉಪಯೋಗಿಸೋದು ಹೀಟ್ ಐಟಮ್. ಅದು ನಮಗೆ ಅಷ್ಟು ಈಸಿಯಾಗಿ ಸೆಟ್ ಆಗೋದು. ಪಪ್ಕಿನ್ ಅದಕ್ಕೆ ತಿಂತಾರೆ. ಪಂಕಿನ್ನು, ಪೋರ್ಕ್ ಆಲ್ಸೋ. ಸಂತೋಷ್ ಇದು ಸರಿ. ನಮ್ಮ ಸಂತೋಷ ವಿವೇಕ್ ನಮ್ಮ ಯೂಟ್ಯೂಬ್ನಲ್ಲಿ ಬಂದುಬಿಟ್ರು ಬ್ಲಾಗ್ ಒಳಗೆ ಇವತ್ತು ಯೂಟ್ಯೂಬ್ ಡಬ್ಲ್ಯೂ. ಹಾಂ, ಮಾವಿನ ಹಣ್ಣು ಇದೆ ನೋಡ್ರಿ, 1.9. 1.19. ಹಾಂ, ಅಯ್ಯೋ ನೆನ್ನೆ ತಂದೆ ನಾನು